ಮಳೆ ಬಂತು ಒಳಗೆ ಒಂದು ಡ್ರೀಮ್ ಕಾರ್ ಇದೆ ಅನಿಸ್ತಾ ಇದೆ. ಹಂಗೇನೆ ಹಾಯ್ ಹೇಳ್ತಾ ಇದ್ದಾರೆ ನಿಮ್ಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಮಧ್ಯಾಹ್ನ ಸುಮಾರು 3 ಗಂಟೆ. ಇವಾಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗಿ ಬಂದು ಎಲ್ಲಿಗೆ ಅಂತಂದ್ರೆ ಇಲ್ಲಿ ಲಕ್ಷ್ಮೀ ಪೂಜೆ ಇತ್ತು, ಹೋಗಿದ್ದೆ. ಹೋಗುವಾಗ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ. ಇವಾಗ ಬಂದು ಹಂಗೆ ವಿಡಿಯೋ ಶುರು ಮಾಡೋಣ, ಸೀರೆ ಹಾಕೊಂಡಿದೀನಿ ಅಂತ ಹೇಳಿ ವಿಡಿಯೋ ಶುರು ಮಾಡಿದೀನಿ. ನೋಡೋಣ, ಇವತ್ತೇನ್ ಜಾಸ್ತಿ ಪ್ಲಾನ್ ಇಲ್ಲ ಆಯ್ತಾ. ಸಿಂಪಲ್ ಆಗಿ ಒಂದು ಕಾಟನ್ ಸೀರೆ ಹಾಕೊಂಡು ಹೋಗಿದ್ದೆ. ಇದೇನಂತಂದ್ರೆ ಕಾಟನ್ ಮಿಕ್ಸ್ ಇದೆ ಈ ಸೀರೆ. ನನ್ಗೆ ತುಂಬಾ ಇಷ್ಟ ಈ ಕಲರ್ ಅಂತಂದ್ರೆ. ತಗೊಂಡ್ ತುಂಬಾ ವರ್ಷ ಆಯ್ತು, ಹತ್ತತ್ರ 5-6 ವರ್ಷ ಆಯ್ತು. ನನ್ ಫೇವ್ರೆಟ್ ಸೀರೆ ಕಾಟನ್ ಸೀರೆ. ಇವಾಗ ನಮ್ಮನೆಯವರು ಪಾಪುನ ಕರ್ಕೊಂಡ್ ಬರೋದಕ್ಕೆ ಹೋಗ್ಬೇಕು. ಬಾವ ಅವರು ಹೊರಗಡೆ ಹೋಗಿದ್ದಾರೆ, ಹಂಗಾಗಿ ಪಾಪು ಸ್ಕೂಲ್ ಬಸ್ಸಿಗೆ ಬರೋದಿಲ್ಲ. ಪ್ರತಿದಿನ ನನ್ನ ಪಿಕಪ್ ಡ್ರಾಪ್ ಮಾಡ್ತಾರೆ. ಹಂಗಾಗಿ ಇವಾಗ ಇವ್ರು ಹೊರಡ್ತಾರೆ. ಕುಂಕುಮಕ್ಕೆ ಹೋಗಿ ಬಂದೆ. ಬಟ್ಟೆ ಎಲ್ಲ ಒಣ ಹಾಕ್ಬೇಕು. ನಾವೆಲ್ಲ ಹೋಗಿದ್ದೆ, ಮಳೆ ಸ್ಟಾರ್ಟ್ ಆಯ್ತು. ಆಯಿ ರಿಟರ್ನ್ ಬಂದು ಬಟ್ಟೆ ಎಲ್ಲ ತೆಗ್ದಿಟ್ಬಿಟ್ಟು ಹೋಗಿದ್ರು. ಇವಾಗ ಎಲ್ಲಾ ಬಟ್ಟೆನೂ ಒಣ ಹಾಕ್ಬೇಕು. ಡಬಲ್ ಕೆಲಸ. ಹೋಗ್ತಾ ಬಿಸ್ಲಿತ್ತು ಅಂತ ನಾವು ಸೀದಾ ಹೋಗ್ಬಿಟ್ವಿ. ಅಲ್ಲಿ ಹೋಗಿ ಕುಂಕುಮ ತಗೊಂಡಿದ್ದೆ, ಜೋರ್ ಮಳೆ ಸ್ಟಾರ್ಟ್ ಆಯ್ತು. ಆಯಿ ಬಂದು ಬಟ್ಟೆ ಎಲ್ಲ ತೆಗ್ದಿಟ್ಟು ಅಂದ್ರೆ ಮತ್ತೆ ವಾಪಸ್ ಬಂದ್ರು. ನಮ್ಮ ಮನೆಯಿಂದ ಜಾಸ್ತಿ ದೂರ ಇಲ್ಲ, ಹಂಗಾಗಿ ಇವಾಗ ಬಟ್ಟೆ ಎಲ್ಲ ಒಣಗಿಸ್ಬೇಕು ಇನ್ನೊಮ್ಮೆ. ಏನಕ್ಕೆ ಅಂತಂದ್ರೆ ಸರಿಯಾಗಿ ಒಣಗಿಲ್ಲ, ಹಂಗಾಗಿ ಸಿಗ್ತೀನಿ ಸ್ನೇಹಿತರೆ ಆಮೇಲೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ರಾತ್ರಿ ವ್ಲಾಗ್ ಅನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ 8:30 ಊಟಕ್ಕೆಲ್ಲ ರೆಡಿ ಮಾಡಿ ಬಂದು ಮಧ್ಯಾಹ್ನ ವಿಡಿಯೋ ಶುರು ಮಾಡಿದೆ. ನಿಮ್ಗೆ ಹಬ್ಬಕ್ಕೂ ಕೂಡ ವಿಶ್ ಮಾಡಿರ್ಲಿಲ್ಲ ಇವತ್ತಿನ ದಿನ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಹಬ್ಬ ಮಾಡಿಲ್ಲ, ಪೂಜೆ ಮಾಡಿದ್ದೀನಿ. ಹಬ್ಬ ಮಾಡಿಲ್ಲ ಅಂದ್ರೆ ಸ್ವೀಟ್ ಏನು ಮಾಡಿಲ್ಲ ಮನೆಯಲ್ಲಿ. ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿ ತುಪ್ಪದ ದೀಪ ಎಲ್ಲ ಹಚ್ಚಿದ್ದೆ. ನೆಕ್ಸ್ಟ್ ವೀಕ್ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ತುಂಬಾ ಪಾರ್ಸಲ್ ಬಂದಿದೆ. ವಿಡಿಯೋ ಮಾಡೋದಕ್ಕೆ ನನಗೆ ಸಮಯ ಸಿಕ್ಕಿಲ್ಲ, ತುಂಬಾ ದಿನ ಆಯ್ತು. ನಾನು ರೀಲ್ ಶಾರ್ಟ್ಸ್ ವಿಡಿಯೋ ಮಾಡುವಾಗ ನಮ್ಮ ಮನೆಯವರು ಇರ್ತಾರೆ. ಏನಕ್ಕೆ ಅಂತಂದ್ರೆ ನನಗೆ ಕ್ಯಾಮ್ರಾ ಎಲ್ಲ ಸರಿಯಾಗಿ ಇಡೋದಕ್ಕಾಗೋದಿಲ್ಲ, ಅಂದ್ರೆ ನೀನ್ ಸರಿಯಾಗಿ ಸೆಟ್ಟಿಂಗ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವ್ರು ಇದ್ದಾಗ್ಲೇ ನಾನು ಶಾರ್ಟ್ಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಈ ತರ ತುಂಬಾ ಬಟ್ಟೆ ಬಂದಿದೆ, ಕೆಲ್ಸಗಳಿದೆ. ನಿನ್ನೆ ದಿನ ನಾನು ಹಿಂಗೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಡ್ತು ಬೇಗನೆ 50K ಫಾಲೋವರ್ಸ್ ಆಗಿತ್ತು. ನಾನು ಹೇಳ್ದೆ ನೋಡ್ರಿ, ಅವ್ರು ಎಷ್ಟು ಬೇಗನೆ 50K ಫಾಲೋವರ್ಸ್ ಮಾಡ್ಕೊಂಡ್ರು, ಅಂದ್ರೆ ಫಾಲೋವರ್ಸ್ ಎಷ್ಟು ಬೇಗನೆ ಜಾಸ್ತಿ ಮಾಡ್ಕೊಂಡ್ರು ಅಂತ. ಅವರು ಕೂಡ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಯಾರಿಗೂ ಯಾವ್ದು ಕೂಡ ತುಂಬಾ ಈಸಿಯಾಗಿ ಸಿಗೋದಿಲ್ಲ. ಹಾರ್ಡ್ ವರ್ಕ್ ಇಲ್ದೇನೆ ಏನೂ ಇಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಂತಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಜೊತೆ ಲಕ್ ಅನ್ನೋದು ತುಂಬಾ ಮ್ಯಾಟರ್ ಆಗ್ತದೆ ನನ್ನ ಪ್ರಕಾರ. ಲಕ್ ಕೆಲವರಿಗೆ ಬೇಗನೆ ಕೈ ಹಿಡಿತದೆ. ನೀವು ನಂಬ್ತೀರಾ ರೀ ಲಕ್ ಅನ್ನೋದ? ಲಕ್ ಸ್ನೇಹಿತರೆ, ನನ್ನ ಮನೆಯವ್ರಿಗೆ ಹಿಂಗೆ ಹೇಳ್ದೆ ಆಯ್ತಾ. ನೋಡಿ ಇವ್ರು ಇಷ್ಟು ಬೇಗನೆ ಅಂದ್ರೆ ಫಾಲೋವರ್ಸ್ ಎಲ್ಲ ಆಯ್ತು ಅವರಿಗೆ ಅಂತ. ನಮ್ಮ ಮನೆಯವ್ರು ನನಗೆ ಕೇಳ್ತಾ ಇದ್ರು. ಏನಂತಂದ್ರೆ, ಏನ್ ಕೇಳಿದ್ರಿ ನಾನು ಹೇಳಿದಕ್ಕೆ? ನಾನು ಹೇಳ್ದಲ್ಲ ನಿನ್ನೆ ಕುತ್ಕೊಂಡು, ನೋಡ್ರಿ ಅವ್ರಿಗೆ ಎಷ್ಟು ಬೇಗನೆ ಫಾಲೋವರ್ಸ್ ಆಯ್ತು ಅಂತ ಹೇಳ್ದಲ್ಲ. ನೀವೇನ್ ಹೇಳಿದ್ರಿ? ಅವ್ರ ಮದ್ವೆ ಆಗಿದ್ಯಾ ಅಂತ ಕೇಳಿದ್ರು. ನನ್ಗೆ ಅಷ್ಟು ಬೇಗನೆ ಅಂದ್ರೆ ಗೊತ್ತಾಗ್ಲಿಲ್ಲ. ಇಲ್ಲ ಯಾಕೆ ಅಂತ ಕೇಳ್ದೆ. ಆಮೇಲೆ ಹೇಳ್ತಾರೆ ಏನಂದ್ರೆ, ಅವ್ರ ಮದ್ವೆ ಆಗಿದ್ರೆ ಅಷ್ಟೊಂದು ಅಚೀವ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಬೇಗನೆ ಕಡಿಮೆ ಸಮಯದಲ್ಲಿ ಅಂತ ಹೇಳಿದ್ರು. ಏನಕ್ಕೆ ಕೇಳಿದ್ರೆ, ಏನ್ ಹೇಳಿದ್ರಿ, ಅವ್ರ ಹೆಂಡತಿ ಬಿಡೋದಿಲ್ಲಾಗಿತ್ತು. ಅಂದ್ರೆ ಏನಾದ್ರೂ ಒಂದ್ ಕೆಲ್ಸಕ್ಕೋ ಅಂದ್ರೆ ಎಡಿಟಿಂಗ್ ಎಲ್ಲ ಕುಂತ್ರ ತಗೊಂಡ್ ಬನ್ನಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಅಲ್ಲಿ ಕೆಲ್ಸ ಇದೆ ಇಲ್ಲಿ ಕೆಲ್ಸ ಇದೆ ಅಂತ ಹೇಳ್ತಿರ್ತಿದ್ಲು ಅಂತ ಇವ್ರು ನನ್ಗೆ ಕಾಮೆಂಟ್ ಪಾಸ್ ಮಾಡ್ತಾ ಇದ್ರು ನಿನ್ನೆ. ಇದು ಅಲ್ಲ 2-3 ಡೇಸ್ ಆಯ್ತು, ಪಾಪು ಕೂಡ ಬಂದಿಲ್ಲ. ಇವತ್ತು ಇಲ್ಲಿ ಹೊರಗಡೆ ಕುಂತಿದ್ದೆ, ಬಂದು ಕಾಲ್ ಮೇಲೆ ಕುತ್ಕೊಂಡು ಹೋಗಿದ್ದೇನೆ. ಎಕ್ಸಾಮ್ ಮುಗಿಬೇಕಂತೆ ಪಾಪು ಬರೋದಕ್ಕೆ. ಎಕ್ಸಾಮ್ 1 ವಾರ ಬರೋದಿಲ್ಲ ಚಿಕ್ಕಮ್ಮ ಅಂತ ಹೇಳಿದ್ದಾನೆ. ಅವನಿಗೂ ಅವ್ರ ಚಿಕ್ಕಪ್ಪಂಗೂ ಅವತ್ತೇನೋ ಒಂದ್ ಸಣ್ಣ ಬೇಜಾರಾಗಿತ್ತು ಇಬ್ರಿಗೂನು. ಹಂಗಾಗಿ ಸ್ಕೂಲಿಂದೆಲ್ಲ ಕರ್ಕೊಂಡ್ ಬಂದಿದ್ದಾರೆ ಇವತ್ತು. ಅವ್ನ್ ಹಂಗೆ ಸ್ವಲ್ಪ ಮುದ್ದು ಜಾಸ್ತಿ ಅಲ್ವಾ, ಹಂಗಾಗಿ ಏನಾದ್ರೂ ಸಣ್ಣ ಇದಾದ್ರೂ ಅಂದ್ರೆ ಅವನಿಗೇನೋ ಒಂಥರ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾನೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಶನಿವಾರ, ಗಂಟೆ 9:30. ನಾನು ಸಂತೆಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ. ತಿಂಡಿ ಎಲ್ಲ ತಿಂದು ಸಂತೆಗೆ ಹೋಗ್ಬೇಕು ಇವಾಗ. ಏನಂದ್ರೆ ಬೆಳಿಗ್ಗೆ ಮಳೆ. ನಿನ್ನೆ ಮಧ್ಯಾಹ್ನ ಕೂಡ ಮಳೆ ಆಗಿತ್ತು, ಇವತ್ತು ಕೂಡ ಮಳೆ. ಸಂತೆ ದಿನನೇ ಮಳೆ ಬರ್ತದೆ, ಮಿಕ್ಕಿನ ದಿನ ಎಲ್ಲ ತುಂಬಾ ಚೆನ್ನಾಗಿ ಬಿಸಿಲಿರ್ತದೆ. ಈ ವರ್ಷ ಅಂತೂ ಮಳೆಗಾಲನೇ ಇಲ್ಲ, ನಮ್ ಕಡೆ ಅಂತೂ ಮಳೆನೇ ಇಲ್ಲ. ಲಾಸ್ಟ್ ಇಯರ್ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಈ ವರ್ಷ ಅದೇನೋ ಗೊತ್ತಿಲ್ಲ, ಮಳೆನೇ ಇಲ್ಲ. ಮಳೆ ತುಂಬಾ ಕಡಿಮೆ. ಈ ತರ ಆದ್ರೆ ರೈತರಿಗೆಲ್ಲ ತುಂಬಾ ಕಷ್ಟ.
ಹಂಗೇನೆ ನೀರಿಗೂ ಕೂಡ ಬರಗಾಲ ಬರ್ತದೆ. ಆಹಾರಕ್ಕೊಂದೇ ಅಲ್ಲ, ನೀರಿಗೂ ಕೂಡ ಬರಗಾಲ ಬರ್ತದೆ. ಏನಕ್ಕೆ ಅಂತಂದ್ರೆ ಮಳೆ ಸರಿ ಇಲ್ಲ ಅಂತಂದ್ರೆ ಬಾವಿನಲ್ಲೆಲ್ಲ ನೀರೆಲ್ಲಿ ಇರ್ಬೇಕಲ್ವಾ. ಹಂಗಾಗಿ ಲಾಸ್ಟ್ ಟೈಮ್ ನಾನು ಈ ಡ್ರೆಸ್ ಹಾಕಿದಾಗ ತುಂಬಾ ಜನ ಕೇಳಿದ್ರಿ ಇದ್ರದ್ದು ಲಿಂಕ್ ಇದ್ರೆ ಕೊಡಿ ಅಂತ. ಇದ್ರದ್ದು ಲಿಂಕ್ ಏನು ಇಲ್ಲ. ರೀಸನ್ ಏನಂದ್ರೆ ನಾನು ಇದನ್ನ ಆಫ್ಲೈನ್ ಅಲ್ಲಿ ಖರೀದಿ ಮಾಡಿದ್ದಾಗಿತ್ತು, ಹಾಗಾಗಿ ಲಿಂಕ್ ಇಲ್ಲ ಆಯ್ತಾ. ಇವಾಗ ಸಂತೆಗೆ ಹೋಗ್ಬಿಟ್ಟು ಬರ್ಬೇಕು. ತುಂಬಾ ದಿನ ಆಯ್ತು ಸಂತೆಗೆ ಹೋಗ್ದೇನೆ, ಹತ್ತತ್ರ 1 ತಿಂಗಳೇ ಆಗೋಯ್ತು ಸಂತೆಗೆ ಹೋಗ್ದೇನೆ. ಇನ್ನ ಒಂದೇನಂತಂದ್ರೆ ಇವತ್ತು ಪಲಾವ್ ಮಾಡೋಣ ಅಂತ ತುಂಬಾ ದಿನ ಆಯ್ತು. ಫ್ರೆಶ್ ಆಗಿ ತರಕಾರಿ ತಂದು ಇವತ್ತು ಪಲಾವ್ ಮಾಡೋಣ ಅಂತ ಹೇಳಿ ಬನ್ನಿ ಇವಾಗ ಅಲ್ವಾ. ಅಕ್ಕ ತಂಗಿ ಇಬ್ರು ಸಂತೆಗೆ ಹೊರಟ್ವಿ. ಇವತ್ತು ಬೆಳಿಗ್ಗೆನೆ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು, ಆದ್ರೂನು ಕೂಡ ಬಂದ್ವಿ. ಸಣ್ಣದಾಗಿ ಮಳೆ ಬರ್ತಾ ಇತ್ತು. ನಮ್ಮನೆಯವರು ನಾನ್ ಕಾರಲ್ಲೇ ಕೂತಿರ್ತೀನಿ, ನಾನ್ ಮಾತ್ರ ಸಂತೆಗೆ ಬರೋದಿಲ್ಲ ಅಂತ ಹೇಳಿದ್ರು. ಸರಿ ನೀವ್ ಇಲ್ಲೇ ಕುಂತೀರಿ, ನಾವು ಬೇಗನೆ ಬರ್ತೀವಿ ಅಂತ ಹೇಳಿದ್ವಿ. ಹಂಗೆ ಸಂತೆಗೆ ಹೋದ್ವಿ ಕೂಡ. ತರಕಾರಿ ಎಲ್ಲ ಖರೀದಿ ಮಾಡುವಷ್ಟರಲ್ಲಿ ಲೇಟೇ ಆಯ್ತು. ಏನಕ್ಕೆ ಅಂತಂದ್ರೆ ತುಂಬಾ ದಿನ ಆಗಿತ್ತು ಸಂತೆಗೆ ಬರ್ದೇನೆ. ಹಂಗಾಗಿ ನಾವು ತರಕಾರಿ ಎಲ್ಲ ಖರೀದಿ ಮಾಡ್ಕೊಂಡ್ ಬರುವಷ್ಟರಲ್ಲಿ ಇವ್ರು ಕಾರಲ್ಲೇ ಕುತ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ರು. ಅಕ್ಕ ತಂಗಿ ಇಬ್ರು ಸೇರಿ ಸಂತೆಗೆ ಹೋಗಿದ್ದಾರೆ. ನಾನು ಒಬ್ನೇ ಕೂತಿದ್ದೀನಿ ಕಾರಲ್ಲಿ. ಹೋಗುವಾಗ ಮಳೆ ಬಂತು, ಹಾಗಾಗಿ ನಾ ಹೋಗಿಲ್ಲ. ನೋಡಿದ್ರೆ ಅವ್ರು ಹೋಗಿದ ನಂತರನೇ ಮಳೆ ಸ್ಟಾಪ್ ಆಗೋದು, ಏನು ಮಾಡೋಕ್ಕಾಗಲ್ಲ. ಈಗ ಮತ್ತೆ ವಾಪಸ್ ಅವ್ರಿಗೆ ಆ ಸಂತೆಯಲ್ಲಿ ಹುಡ್ತಾ ಹೋಗೋಕೆ ಸಾಧ್ಯ ಇಲ್ಲ. ವಿಡಿಯೋಸ್ ಆಗ್ತಿತ್ತು, ಆದ್ರೆ ಏನ್ ಮಾಡೋದು. ಹೆಂಡತಿ ಕಷ್ಟಪಟ್ಟು ತರಕಾರಿ ತಂದಿದೆ, ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಏನಿಲ್ಲ, ವಜ್ಜೆ ಇಲ್ಲಿ ಕೈ ಕರೆನೆ. ಮಳೆ ಬಂತು ಒಳಗು ಅಂದ್ರೆ ಮಳಿಲ್ ಒದ್ದೆವು. ಒಂದನೇ ಬಿದ್ರಲ್ಲ ಎಂತ ಇತ್ತಿದ್ದೀರಿ, ಇಲ್ಲಾಂದ್ರೆ ಮಗನ್ ಸಲ ಕರ್ಕೊಂಡ್ಬಂದಿ ರೀ. ಭರ್ಜರಿ ಸಂತೆ, ಫುಲ್ ದುಡ್ಡೆಲ್ಲ ಖಾಲಿ ನಿಮ್ದು ಕೊಟ್ಟದ್ದು. ಮತ್ತೆ ಆಸೆ ಮಾಡ್ಬೇಡಿ. ನನ್ನ ಇಲ್ಲಕ್ಕ 300 ಚಿಲ್ರೆ. ಈರುಳ್ಳಿ ಕಾಸ್ಟ್ಲಿ 60 ರೂಪಾಯಿ kg. ನೆಕ್ಸ್ಟ್ ವೀಕ್ 100 ರೂಪಾಯಿ ಆಯ್ತದಂತೀರಿ. ಫುಲ್ ಸುಸ್ತು. ಮನೆಗೆ ಹೋಗೋಣ. ಈರುಳ್ಳಿ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು ಈ ಬಾರಿ. ಕೆಜಿ 60 ರೂಪಾಯಿ ಆಗಿತ್ತು. 2 kg ತಂದಿದ್ದೀನಿ. ಇನ್ನ ನೆಕ್ಸ್ಟ್ ವೀಕ್ ಇನ್ನ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ರು. ಟೊಮೆಟೊ ಒಂದು ಕಡಿಮೆ ರೇಟ್ ಇತ್ತು, ಮಿಕ್ಕಿದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಗಿತ್ತು ತರಕಾರಿ. ಸುಮಾರಷ್ಟು ತರಕಾರಿ ಎಲ್ಲ ಖರೀದಿ ಮಾಡ್ಕೊಂಡ್ವಿ. ಹಂಗೆ ಇವಾಗ ಸೀದಾ ಮನೆ ಕಡೆ ಹೊರಟ್ವಿ. ಮಧ್ಯಾಹ್ನ 2:30 ಊಟ ಮುಗಿಸಿ ನಾನು ಅಕ್ಕನ ಮನೆಗೆ ಹೊರಟಿದ್ದೀನಿ. ಇವತ್ತು ಊಟಕ್ಕೆ ಪಲಾವ್ ಮಾಡಿದ್ದೆ. ನಮ್ಮನೆಯವ್ರಿಗೆ ಏನಂದ್ರೆ ಈ ಕಾರ್ ಮೌಂಟ್ ಹಾಳಾಗಿದೆ, ಹಂಗಾಗಿ ಹಾಕೋದಕ್ಕಾಗೋದಿಲ್ಲ. ಹಾಳಾಗಿದೆ. ಬೇಕು ಅಂತ ಎಲ್ಲ ವಸ್ತು ತಗೊಳ್ತೀವಿ ನಿಜ, ಜಾಸ್ತಿ ದಿನ ಬರೋದೇ ಇಲ್ಲ ಅದು. ಮೊಬೈಲ್ ಅಂದ್ರೆ ಕಾರ್ ಮೌಂಟಿಗೆ ಹಾಕಿದ್ರೆ ವಿಡಿಯೋ ಮಾಡ್ಕೊಳ್ತಾ ಆರಾಮಾಗಿ ಹೋಗ್ಬಹುದು. ತುಂಬಾ ದಿನ ಆಯ್ತು. ಮಕ್ಕಳು ಕೂಡ ಕರಿತಾ ಇದ್ರು ಬಾ ಆಂಟಿ ಒಂದಿನ ಅಂತ ಹೇಳಿ, ಹಂಗಾಗಿ ಹೊರಟಿದ್ದೀನಿ. ಹೋಗಿ ಇವಾಗ 1 hour ಇರೋದಷ್ಟೇ, ವಾಪಸ್ ಬರ್ಬೇಕು. ಕೆಲ್ಸಗಳಿದೆ, ಹಂಗಾಗಿ ಇವತ್ತು ಬಿಸಿಲು. ಬೆಳಿಗ್ಗೆಲ್ಲ ಸ್ವಲ್ಪ ಮಳೆ ಆಗಿತ್ತು, ಇವಾಗ ಅಕ್ಕನ ಮನೆಗೆ ಹೊರಡುವಾಗ ತುಂಬಾ ಜೋರ್ ಬಿಸಿಲು ಇಲ್ಲಿ. ಇನ್ನೇನು ಅಂದ್ರೆ ಕೆರ್ಸುಪರ್ ಊಟಿಗೆ ಎಂಟ್ರಿ ಆಗಿದೀವಿ. ಅಕ್ಕನ ಮನೆ ಚರ್ಚ್ ಕ್ರಾಸು. ಬನ್ನಿ ಈ ಕಡೆ ನೇಚರ್ ತೋರಿಸ್ತೀನಿ ಆಯ್ತಾ. ಈ ಕಡೆ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಅಕ್ಕ ಮನೆಗ್ ಬಂದಿದ್ದು ಅಕ್ಟೋಬರ್ ಅಲ್ಲಿ. ಅದಾಗಿದ ನಂತರ ಬಂದೇ ಇರ್ಲಿಲ್ಲ. ಈ ಕಡೆ ರೂಟಲ್ಲಿ ಬಂದಿದ್ದೆ, ಆದ್ರೆ ಅಕ್ಕನ ಮನೆಗೆ ಅಂತ ಹೋಗಿರ್ಲಿಲ್ಲ. ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಬೇಕಿತ್ತು. ಇಲ್ಲಿ ಕವಲಕ್ಕಿ ಹತ್ರ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ವಿ. ಹಂಗೆ ಸೀದಾ ಹೊರಟ್ವಿ. ಕವಲಕ್ಕಿನಲ್ಲೂ ಕೂಡ ಶನಿವಾರದ ದಿನ ಸಂತೆ ನಡೀತದೆ. ಈ ತರ ರೋಡ್ ಪಕ್ಕದಲ್ಲೇ ಹಾಕಿರ್ತಾರೆ. ಈ ಸಂತೆ ಒಂಥರ ಚಂದ ಅಂತ ನನ್ಗ ಅನ್ಸ್ತದೆ. ಅಂದ್ರೆ ಆರಾಮಾಗಿ ನಡ್ಕೊಂಡು ಖರೀದಿ ಮಾಡ್ಬಹುದು. ಪುಟ್ಟ ಸಂತೆ, ಚೆನ್ನಾಗಿತ್ತು ನೋಡೋದಕ್ಕೆ. ನಾವಿವಾಗ ದಿಬ್ಬಣಗಲ್ ಸಮೀಪ ಇದ್ವಿ. ಅಕ್ಕನ ಮನೆ ರೂಟು ಚರ್ಚ್ ಕ್ರಾಸ್. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು, ಒಂದ್ 5 ನಿಮಿಷ ಗಾಡಿನಲ್ಲಿ ಅಷ್ಟೇ. 5 ನಿಮಿಷ. ಏನ್ ಬಿಸಿಲು ಅಂತೀರಿ ಇವತ್ತು, ಸಿಕ್ಕಾಬಟ್ಟೆ ಬಿಸಿಲು, ಜೋರ್ ಬಿಸಿಲು. ನಾನು ಅನ್ಕಂಡೆ ಇಲ್ಲೆಲ್ಲ ಮಳೆ ಏನು ಅಂತೇಳಿ. ಅಂದ್ರೆ ಸ್ವಲ್ಪ ಹಳ್ಳಿ ವಾತಾವರಣ, ಹಂಗಾಗಿ ಈಗ ಮಕ್ಕಳ ರಿಯಾಕ್ಷನ್ ನೋಡ್ಬೇಕು, ಕಾಯ್ತಿರ್ತರು. ಎಲ್ಲ ಕಡೆ ಹಂಪು, ಗೊತ್ತೇ ಆಗುದಿಲ್ಲ ಇಲ್ಲಿ ಹಂಪ್ ಹಾಕೋದು ಅಲ್ಲ. ಸ್ವಲ್ಪ ರೋಡ್ ಸರಿ ಇಲ್ಲ ಅಲ್ಲಿ. 1-2 ಸೆಕೆಂಡ್ ನೋಡುವ ಕಾರ್ ಎಲ್ಲಿ ಇಟ್ಟು ಹೋಗೋದು ಅಂತ. ಇಷ್ಟಕ್ಕೆ ರೋಡ್ ಸರಿ ಇಲ್ಲ, ಸ್ವಲ್ಪಕ್ಕೆ ಮಾತ್ರ. ಆದ್ರೂ ಪರವಾಗಿಲ್ಲ. ಅಂದ್ರೆ ಏನಂದ್ರೆ ಇದು ಕಲ್ಲು, ಮಣ್ಣಾದ್ರೆ ಫುಲ್ ಟೈರ್ ಎಲ್ಲ ಎಂತ ಆಯ್ತದೆ ರೀ, ಹುಗಿತದೆ ಮಣ್ಣು. ಇದು ಕಲ್ಲು ಫುಲ್ ಗಟ್ಟಿ ಅದೆ ರೋಡ್. ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ. ನಮ್ದೇನಂದ್ರೆ ಕಾರ್ ಸ್ವಲ್ಪ ತಗ್ಗದೆ. ಈ ಕಾರ್ ಸ್ವಲ್ಪ ತಗ್ಗದೆ. ಯಾವ ಕಾರು? ಇಯೋನ್.
ಮುಂಚೆ ಸೆಂಟ್ರೋ ಇತ್ತು, ಅದು ಸ್ವಲ್ಪ ಹೈಟ್ ಇತ್ತು, ಎಲ್ಲ ಹೋದ್ರೂ ಅಷ್ಟು ಟೆನ್ಷನ್ ಆಗ್ತಿರ್ಲಿಲ್ಲ. ನನ್ ಗಾಡಿ ಬಗ್ಗೆ ಎಲ್ಲ ಅಷ್ಟು ಮಾಹಿತಿ ಇಲ್ಲ. ಅಂತೂ ಒಂದು ಡ್ರೀಮ್ ಕಾರ್ ಇದೆ ನಂದು ಜೀವನದಲ್ಲಿ. ಹಂಗಂತೇಳಿ ಹೊಸದೆಲ್ಲ ಖರೀದಿ ಮಾಡೋದಿಲ್ಲ ಸ್ನೇಹಿತರೆ. ಜೀವನದಲ್ಲಿ ತುಂಬಾ ಆಸೆ ಕನಸಿದೆ, ಅದೆಲ್ಲ ನೆರವೇರ್ಬೇಕು ರೀ ಅಲ್ವಾ? ಅದೆಲ್ಲ ನೆರವೇರ್ಬೇಕು. ಬನ್ನಿ ಇವಾಗ ಅಕ್ಕ ಮನೆಗೆ ಹೋಗುವ. ಇಲ್ಲಿ ಗಾಡಿ ಇಟ್ಟು ಇಲ್ಲಿಂದ 2 ಸೆಕೆಂಡ್ ನಡೆದೋಗ್ಬೇಕು. ಏನ್ ಶಕೆ ಅಂತೀರಿ. ಎ ಸಿ ಹಾಕೊಂಡು ಬಂದ್ರೆ ಆಗೋದಿಲ್ಲ ನನಗೆ, ಹಂಗಾಗಿ ನಾನು ಎ ಸಿ ಹಾಕೊಂಡು ಬರೋದಿಲ್ಲ ಗಾಡಿನಲ್ಲಿ. ಗಾಡಿ ಇಟ್ಟಿದ್ದಾಯ್ತು, ನಡ್ಕೊಂಡು ಹೋಗ್ಬೇಕು 2 ಸೆಕೆಂಡ್. ಇಲ್ಲಿ ಚಂದ ಅಲ್ಲ ವಾತಾವರಣ, ಚಂದ ಫೋಟೋ ಎಲ್ಲ ತೆಗಿಯೋದಕ್ಕೆ ಚಂದ. ಸರಿ ಹಿಡೀರಿ ಮೊಬೈಲ್, ಬಾಯ್ರಿ. ಕಾರನ್ನ ಸ್ವಲ್ಪ ದೂರ ಇಟ್ಟು ನಡ್ಕೊಂಡ್ ಬಂದ್ವಿ. ಇಲ್ಲಿ ಸ್ವಲ್ಪ ಬರೋದು ಕಷ್ಟ. ಇಲ್ಲೇ ಕೆಳಗಡೆನೆ ಅಕ್ಕನ್ ಮನೆ. ಇದೂನು ಅಷ್ಟೇನೆ ಸ್ವಲ್ಪ ಹಳ್ಳಿ ವಾತಾವರಣ. ಆದ್ರೆ ಅಮ್ಮನ್ ಮನೆ ಅಷ್ಟು ಹಳ್ಳಿ ಅಲ್ಲ. ಏನಕ್ಕೆ ಅಂತಂದ್ರೆ ರಸ್ತೆ ವ್ಯವಸ್ಥೆ ಇದೆ, ಹಂಗೇನೆ ಅಂಗಡಿಗಳೆಲ್ಲ ಇದೆ. ಜಾಸ್ತಿ ದೂರ ಹೋಗ್ಬೇಕಂತೇನಿಲ್ಲ. ಅಮ್ಮನ್ ಮನೆಯವ್ರಾದ್ರೆ 12 ಕಿಲೋಮೀಟರ್ ಈಚೆ ಬರ್ಬೇಕು ಅಂಗಡಿಗೆಲ್ಲಾನು. ಅಕ್ಕ ಮನೆಗ್ ಬಂದು ಟೀ ಎಲ್ಲ ಕುಡ್ದು ಮಾತಾಡ್ತಾ ಕುಂತಿದ್ವಿ. ಮಕ್ಳಿಬ್ರುನು ಹಾಯ್ ಹೇಳ್ತಾ ಇದಾರೆ ನಿಮ್ಗೆ. ಅನುಶ್ರೀ ಉದ್ದ ಆಗಿದ್ದಾಳೆ, ಹಂಗಾಗಿ ಸ್ವಲ್ಪ ಅಂದ್ರೆ ವೀಕ್ ಆಗಿದ್ ತರ ಕಾಣಿಸ್ತಾಳೆ ಅನುಶ್ರೀ. ಸುಮಾರು ಹೊತ್ತಿದ್ವಿ, 1 ರಿಂದ 1.5 ಗಂಟೆ ಅಷ್ಟೇ ಇದ್ದಿದ್ದು. ಇವ್ರು ಕೂಡ ಕೆಲ್ಸದ ಮೇಲೆ ಆಚೆ ಹೋಗ್ಬೇಕಿತ್ತು, ಹಂಗಾಗಿ ನಾವು ಹೊರಟ್ವಿ. ನಮ್ಮ ಅಕ್ಕ ಹೇಳ್ತಾ ಇದ್ರು ಒಂದಿನ ಉಳಿಯೋದಕ್ ಬಾ ಅಂತ. ಸರಿ ಬರ್ತೀನಿ, ಉಳಿಯೋದಕ್ಕೆಲ್ಲ ಬರೋದಕ್ ಸಮಯ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಹಂಗೆ ಅಕ್ಕ ತಂಗಿ ಇಬ್ರುನು ಮಾತಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಮನೆಯವರು ಮತ್ತೆ ಮಕ್ಳಿಬ್ರುನು ಮುಂದೆ ಇದ್ರು, ಅಂದ್ರೆ ಇವ್ರ ಜೊತೆ ಬಂದಿದ್ರು. ನಮ್ಮನೆಗ್ ಬನ್ನಿ ಅಕ್ಟೋಬರ್ ರಜೆನಲ್ಲಿ ಅಂತ ಹೇಳ್ತಾ ಇದ್ದೆ ನಾನು. ತುಂಬಾ ದಿನ ಆಯ್ತು ಬರ್ದೇನೆ. ಅಕ್ಕ ಕೂಡ ಅಕ್ಕನ ಮನೆಯಿಂದ ಹೊರಟೆ 4:15. ಹಿಂದ್ಗಡೆ ಸೀಟಿಂದ ಶಿಫ್ಟ್ 9th ಒಬ್ಳೆ ಹಿಂದ್ಗಡೆ ಸೀಟಲ್ಲಿ ಕುತ್ಕೊಳ್ಳೋದು ಅಂತ ಹೇಳ್ಕೊಂಡು ಶಿಫ್ಟ್ ಆದೆ ರೀ ಮುಂದ್ಗಡೆ ಸೀಟ್ಗೆ. ಅಕ್ಕನ ಮನೆಯಿಂದ ಹೊರಟ್ವಿ 4:15. ಬೇಗನೆ ಹೊರಟ್ವಿ. ಸ್ವಲ್ಪ ಮುಂದೆ ಬಂದು ಮುಂದ್ಗಡೆ ಹತ್ಕೊಳ್ತಾ ಇದೀನಿ ಸೀಟಲ್ಲಿ. ಸ್ವಲ್ಪ ಬೇಗನೆ ಏನಕ್ಕೆ ಹೊರಟ್ವಿ ಅಂತಂದ್ರೆ ನಮ್ಮನೆಯವರಿಗೆ ಸ್ವಲ್ಪ ಕೆಲ್ಸ ಇದೆ. ಮಳೆಗಾಲದಲ್ಲಿ ಸ್ವಲ್ಪ ಬಿಸಿ ಇರ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಬಿಸಿ. ಹೋಗ್ಬೇಕಾದ್ರೆ ಏನೋ ಖುಷಿ, ಬರ್ತಾ ಏನೋ ಒಂಥರ ಬೇಜಾರು. ಹಿಂಗೆ ನಿಮ್ಮ ಅಕ್ಕಗೆ ಸರಿಯಾಗಿ ನೋಡ್ಕೊಂಡಲ್ಲ? ನೋಡ್ದೆ. ನಮ್ಮ ಅಕ್ಕಗೆ ಈಗ ನಾ ಶುಕ್ರವಾರ ನೋಡುದೆ ಅಂತಕ್ಕೆ ರಕ್ಷಾಬಂಧನಕ್ಕೆ ಹೋಗ್ಬೇಕು ತಾನೆ ಆಯಿ ಮನೆಗೆ. ನಂಗೆ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಹಾಡೆಲ್ಲ ಕೇಳ್ತಾ ಹೋಗ್ಬೇಕು. ಹಂಗಾಗಿ ಸಾಮಾನ್ಯವಾಗಿ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೀನಿ. ನನ್ಗೇನೋ ಒಂಥರ ಖುಷಿ ಅಲ್ವಾ ರೀ? ಮೇನ್ ಏನಂದ್ರೆ ಕಾರ್ ಮೌಂಟ್ ಸರಿ ಮಾಡ್ಬೇಕು. ಇವಾಗ ನಾವು ಹೊನ್ನಾವರ ಸಮೀಪ ಇದ್ವಿ. ಪಾಪುಗೇನಾದ್ರೂ ತಿಂಡಿ ತಗೊಂಡ್ ಹೋಗ್ಬೇಕು ಅಂತ ಮತ್ತೆ ವಾಪಸ್ ಇಲ್ಲಿ ಬೇಕರಿಗ್ ಬಂದ್ವಿ ಸರ್ಕಲ್ ಹತ್ರ. ಇಲ್ಲಾಂತಂದ್ರೆ ಏನು ತರ್ದೆ ಬಂದ್ಬಿಟ್ರೆ ಬೈತಾನೆ, ಏನು ತಂದಿಲ್ಲಲ್ಲ ಚಿಕ್ಕಮ್ಮ ನೀನ್ ತಿನ್ನೋದಕ್ಕೆ ಅಂತ ಹೇಳಿ. ಹಂಗಾಗಿ ಮತ್ತೆ ರಿಟರ್ನ್ ಹೋಗಿ ಸರ್ಕಲ್ ಹತ್ರ ಹೋಗಿ ಬೇಕರಿನಲ್ಲಿ ತಿಂಡಿ ತಗೊಂಡು ಬಂದ್ವಿ. ಅಲ್ಲಿ ನಮ್ಮನೆಯವ್ರ ಫ್ರೆಂಡ್ ಅಂಗಡಿ ಇತ್ತು, ಅವರಿಗೆ ಕೈ ಮಾಡ್ದೆ. ಆದ್ರೆ ಅವ್ರು ಕಾಣಿಸೇ ಇಲ್ಲ. ನಾನ್ ವಿಡಿಯೋ ಮಾಡಿದ್ ಸರಿಯಾಗಿಲ್ಲ. ಏನಂದ್ರೆ ಇವತ್ತೊಂದು ಬ್ಲಾಗ್ ಪಬ್ಲಿಷ್ ಮಾಡಿದ್ವಿ ಆಯ್ತಾ. ತುಂಬಾ ಜನ ಕಲರ್ ಚಾಲೆಂಜ್ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಮಾಡಿದ್ವಿ, ಅಂದ್ರೆ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ವಿಡಿಯೋ ಮಾಡಿದ್ವಿ. ಆದ್ರೆ ಹೇಳ್ಕೊಳ್ಳೋ ಅಷ್ಟು ವ್ಯೂಸೇ ಆಗಿಲ್ಲ. ಅದಕ್ಕೆ ಬೇಜಾರಾಯ್ತು. ಅಂದ್ರೆ ಎಡಿಟಿಂಗ್ ತುಂಬಾ ಸಮಯ ತಗೊಂಡಿತ್ತು. ಅಂದ್ರೆ ಸ್ವಲ್ಪ ಫನ್ನಿಯಾಗಿ ಮಾಡೋಣ ವಿಡಿಯೋ ಅಂತ ಹೇಳಿ ಎಡಿಟಿಂಗ್ ತುಂಬಾ ಎಫರ್ಟ್ ಹಾಕಿದ್ರು. ಏನು ಕೂಡ ವ್ಯೂಸ್ ಆಗಿಲ್ಲ, ಬೇಜಾರೇ ಆಯ್ತು. ಸ್ವಲ್ಪ ಡಿಫ್ರೆಂಟ್ ಆಗಿ ಬ್ಲಾಗ್ ಟ್ರೈ ಮಾಡ್ಬೇಕು ಅಂತ ನಮಗೂ ಕೂಡ ಇದೆ. ನೋಡೋಣ ವ್ಯೂಸ್ ಆದ್ರೆ ಮಾತ್ರ. ಇಲ್ಲ ಅಂತಂದ್ರೆ ಸುಮ್ನೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ನೋಡ್ದವ್ರು ಇಷ್ಟಪಟ್ಟಿದ್ದಾರೆ. ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ, ಚೆನ್ನಾಗಿತ್ತು ವಿದ್ಯಾ ಅವರೇ, ಸ್ವಲ್ಪ ಕಾಮಿಡಿ ಆಗಿತ್ತು, ಫನ್ನಿ ಆಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ನನ್ಗಿಂತ ಜಾಸ್ತಿ ನಮ್ಮನೆಯವ್ರಿಗೆ ಬೇಜಾರಾಯ್ತು. ರೀಸನ್ ಏನಂದ್ರೆ ಅವ್ರಿಗೆ ಏನೋ ಒಂದು ಒಳ್ಳೆ ನಿರೀಕ್ಷೆ ಇತ್ತು, ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದೀನಿ ಈ ವಿಡಿಯೋ ಅಂತ ಹೇಳಿ. ನೋಡೋಣ. ಅಂದ್ರೆ ಇವಾಗ ಏನಂದ್ರೆ ಯೂಟ್ಯೂಬ್ ಅಷ್ಟು ನೋಟಿಫಿಕೇಶನ್ ಕೊಡ್ತಾ ಇಲ್ಲ, ಯಾರಿಗೂ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ವ್ಯೂಸ್ ಡೌನ್ ಇದೆ, ಇದಂತೂ ಸತ್ಯ. ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಕಂಟೆಂಟ್ ತನ್ನಿ ಅಂತಾರೆ, ಆದ್ರೆ ಕಂಟೆಂಟ್ ವ್ಯೂಸೇ ಆಗೋದಿಲ್ಲ. ಹಂಗಾಗಿ ನಾನು ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಡೈಲಿ ವ್ಲಾಗ್ಸ್ಗೆ ಒಳ್ಳೆ ವ್ಯೂಸ್ ಆಗ್ತಿದೆ ನಂದು. ಇನ್ನ ಒಂದೇನಂದ್ರೆ ಒಂದು ಸ್ವಲ್ಪ ದಿನ ಬಿಟ್ಟು ಲೈವ್ ಮಾಡ್ಬೇಕು. ಒಂದಿನ ತುಂಬಾ ದಿನ ಆಯ್ತು ಲೈವ್ ಬರ್ದೇನೆ. ತುಂಬಾ ಜನ ಹೇಳ್ತಿರ್ತಾರೆ ಮಾಡ್ಬೇಕಾಗಿತ್ತು. ಏನಂದ್ರೆ ಮನೆಯಲ್ಲಿ ಪಾಪು ಇದ್ದಾಗ ಲೈವ್ ಮಾಡೋದಕ್ ಆಗೋದಿಲ್ಲ. ಅವನೆಲ್ಲಾದ್ರೂ ಆಚೆ ಹೋದಾಗ
ಅಂದ್ರೆ ಇಲ್ಲಾಂದ್ರೆ ನಾವೆಲ್ಲರೂ ಮಧ್ಯದಲ್ಲಿ ಬಂದು ಏನಾದ್ರು ಅಂದ್ರೆ ಅವ್ನ್ ಬಂದ ತಕ್ಷಣ ಅವನಿಗೆ ಆದ್ಯತೆ ಕೊಡ್ಬೇಕು, ಈ ತರ ಅಲ್ಲ ರೀ. ನೋಡೋಣ, ಇಲ್ಲಾದ್ರೂ ಆಚೆ ಹೋದಾಗ ಟ್ರೈ ಮಾಡ್ತೀನಿ. ಇವತ್ತು ಮಾಡ್ಬೋದಿತ್ತು, ಆದ್ರೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಒಂದೇ ಸಮನೆ ಸುತ್ತಾಡಿ ಸುಸ್ತೆ ಆಯ್ತು, ಸಾಕಾಗೋಯ್ತು. ಇವತ್ತು ಸಂತೆ, ಮನೆ ಕೆಲಸ, ಅಡ್ಗೆ, ಅಕ್ಕ ಮನೆಗೆ ಹೋಗಿ ಬಂದ್ವಿ 5 ಗಂಟೆ. ಇನ್ನೇನು ಮನೆಗೆ 1-2 ನಿಮಿಷ ಹೋಗೋದಷ್ಟೇನೆ, ಅಂದ್ರೆ 2 ನಿಮಿಷದಲ್ಲಿ ಮನೆ. 5 ಗಂಟೆ ಆಯ್ತು. ಸುಸ್ತಾಯ್ತು. ಮಳೆ ಇಲ್ಲ ಅನ್ನೋದು ಸುಸ್ತು, ಅಂದ್ರೆ ಸೆಕೆ ಅಲ್ವಾ, ಹಂಗಾಗಿ. ಸಂಜೆ 5:30 ಇನ್ನೊಮ್ಮೆ ಟೀ ಮಾಡಿದ್ದೀನಿ. ತುಂಬಾ ಜನ ಕಮೆಂಟ್ ಹಾಕಿದ್ರು, ಏನಂತ ಅಂದ್ರೆ ಅಣ್ಣ ವಿನ್ ಅಂತ ಹೇಳಿ ಕಾಮೆಂಟ್ ಹಾಕಿದ್ರು. ಚೆನ್ನಾಗಿತ್ತು ವಿಡಿಯೋ, ಎಡಿಟಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ನೋಡೋಣ, ಆ ಥರ ಏನಾದರೂ ಬೇರೆ ಥರ ವಿಡಿಯೋಸ್ ಮಾಡ್ಬೇಕಂತಂದ್ರೆ ಕಾಮೆಂಟ್ ಮಾಡಿ. ಟೀ ಮಾಡಿದ್ದೀನಿ, ಇವಾಗ ಟೀ ಕುಡಿಯೋದಕ್ಕೆ ಹೋಗ್ಬೇಕು. ಇವರು ಹೊರಗಡೆ ಹೋಗ್ಬೇಕು, ಅವ್ರಿಗೆ ಕೆಲಸ ಇದೆ. ಆ ವಿಡಿಯೋಗೆ 1 ಲಕ್ಷ ಟಾರ್ಗೆಟ್ ಇತ್ತು ನಮ್ಗೆ ವ್ಯೂಸ್. ನಿಮ್ದ ನಾವು ಅಷ್ಟೊಂದೆಲ್ಲ ನಿರೀಕ್ಷೆ ಮಾಡಿರ್ಲಿಲ್ಲ, ಆದ್ರೂ ಓಡ್ತದೆ ವಿಡಿಯೋ, ಚೆನ್ನಾಗಿ ವ್ಯೂಸ್ ಬರ್ಬಹುದು ಅಂತ ಅನ್ಕೊಂಡಿದ್ದೆ. ಓಕೆ, ಪರವಾಗಿಲ್ಲ. ಜೀವನದಲ್ಲಿ ಏನೇ ಬಂದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಬಾಯ್ ಹೇಳ್ರಿ.